ನಮಸ್ತೆ ಸ್ನೇಹಿತರೆ, ಶೋಭಾ ಕಿಚನ್ ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಮದ್ರಾಸ್ ಶೈಲಿಯ ಫಿಶ್ ಕರಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈ ಫಿಶ್ ಕರಿ ಬಂದುಬಿಟ್ಟು ಅನ್ನಕ್ಕೆ, ರಾಗಿ ಮುದ್ದೆಗೆ, ಅಕ್ಕಿ ಕಡುಬಿಗೆ ಬಹಳನೇ ತುಂಬ ರುಚಿ ಕೊಡುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ತಗೊಂಡು ಇದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಇದರೊಳಗೆ ತುಂಬಾ ಧೂಳಿರುತ್ತೆ ಹುಣಸೆಹಣ್ಣಲ್ಲಿ. ಹಾಗಾಗಿ ನೀರಲ್ಲಿ ಫಸ್ಟು ವಾಶ್ ಮಾಡಿಕೊಂಡು ಅದಾದಮೇಲೆ ನಾನು ನೆನೆಸಿಡ್ತೀನಿ. ನಾನಿವತ್ತು ಮಾಡ್ತಿರೋವಂಥ ಕ್ವಾಂಟಿಟಿ ಬಂದುಬಿಟ್ಟು ಸುಮಾರು ಒಂದು 5 ಜನಕ್ಕೆ ಈ ಫಿಶ್ ಕರಿ ಆಗುತ್ತೆ. ಸೊ ಈ ಕ್ವಾಂಟಿಟಿಯಲ್ಲಿ ನೀವೇನಾದರೂ ಮೆಂಬರ್ಸ್ ಜಾಸ್ತಿ ಇದ್ದರೆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ತೊಳೆದು ನಾನೀಗ ಇದನ್ನು 1/4 ಲೋಟದಷ್ಟು ನೀರು ಹಾಕಿಬಿಟ್ಟು ನೆನೆ ಹಾಕೋಕ್ಕೆ ಇಡ್ತಿದ್ದೀನಿ. ಸೈಡಿಗೆ ಈಗ ಎತ್ತಿಟ್ಕೊಳ್ಳಿ. ನೋಡಿ, ಈ ರೀತಿ. ಅದಾದ ನಂತರ ನಾನು ಒಂದು ಬಾಣಲಿಗೆ ಮೆಂತ್ಯಕಾಳು, ಅರ್ಧ ಸ್ಪೂನ್ ಮೆಂತ್ಯಕಾಳನ್ನು ಚೆನ್ನಾಗಿ ಹುರ್ಕೊತಿದ್ದೀನಿ. ನೋಡಿ, ಮೆಂತ್ಯಕಾಳು ಕಲರ್ ಚೇಂಜ್ ಆಗಬೇಕು, ಅದು ಚಟಪಟ ಚಟಪಟ ಅಂತ ಸಿಡಿಬೇಕು. ಅಲ್ಲಿವರೆಗೂ ಕೈ ಬಿಡ್ದೇ ಚೆನ್ನಾಗಿ ಆಡಿಸ್ತಾ ಇರಿ. ನೋಡಿ, ನಿಮಗೆ ಈಗ ಕಾಣಿಸ್ತಿರ್ಬೋದು ಮೆಂತ್ಯಕಾಳು ಸಿಡಿಯೋಕ್ಕೆ ಶುರುವಾಗಿದೆ. ಸೊ ಈ ಹಂತದಲ್ಲಿ ಸ್ಟವನ್ನು ಆಫ್ ಮಾಡಿಕೊಂಡು ಇದು ತಣ್ಣಗಾಗಕ್ಕೆ ಬಿಡಿ. ಈಗ ಇದು ತಣ್ಣಗಾಗಿದೆ. ನಾನು ಈ ಮೆಂತ್ಯಕಾಳನ್ನು ಮಿಕ್ಸಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಒಂದು 2 ಸರಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ತರಿತರಿಯಾಗಿ ರುಬ್ಕೊತಿದ್ದೀನಿ. ಫಿಶ್ ಕರಿಗೆ ಈ ಮೆಂತ್ಯಕಾಳು ತುಂಬಾ ರುಚಿ ಕೊಡುತ್ತೆ. ಸೊ ಇದು ಹೈಲೈಟ್ ಫ್ಲೇವರ್ ಅಂತಲೇ ಹೇಳ್ಬೋದು ಈ ಫಿಶ್ ಕರಿಗೆ. ಸೊ ನೋಡಿ, ನಾನು ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೇ ಈಗ ಒಂದು 12 ಎಸಳಷ್ಟು, 10ರಿಂದ 12 ಎಸಳಷ್ಟು ಬೆಳ್ಳುಳ್ಳಿನ ತಗೊಂಡು ಜೊತೆಗೆ ಒಂದು 2 ಮೀಡಿಯಮ್ ಸೈಜ್ನ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಅರ್ಧ ಟೊಮೊಟೊ, ಮೀಡಿಯಮ್ ಸೈಜ್ನ ಅರ್ಧ ಟೊಮೊಟೊವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಕಾಯಿ ತುರಿಯನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗ ಈ ಮೊದಲು ನೆನೆಸಿಟ್ಟಂಥ ಹುಣಸೆ ಹಣ್ಣಿನ ರಸವನ್ನು ಕೂಡ ಇದಕ್ಕೇ ನಾನು ಸೇರಿಸ್ಕೊತಿದ್ದೀನಿ. ಹುಣಸೆ ಹಣ್ಣಲ್ಲಿ ನಮಗೆ ನಾರು ಬೀಜ ಏನಾದರೂ ಇದ್ದರೆ ಅದನ್ನು ತೆಗೆದುಬಿಡಿ. ಸೊ ನೋಡಿ, ಸೇರಿಸ್ಕೊತಾ ಇದ್ದೀನಿ ಇದೇ ಮಸಾಲೆಗೇ. ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ಈಗ ನೋಡಿ, ಈ ರೀತಿ ಫೈನ್ ಪೇಸ್ಟ್ ಆಗಿರಬೇಕು. ನಂತರ ನಾನು ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಈ ಮಸಾಲೆಯನ್ನು ಅದಕ್ಕೆ ಹಾಕಿಬಿಟ್ಟು ಒಂದು 30 ಸೆಕೆಂಡ್ಸು ಚೆನ್ನಾಗಿ ಈ ರೀತಿ ಬಾಡಿಸ್ಕೊಳ್ಳಿ. ಅದು ಹಸಿ ವಾಸನೆ ಹೋಗಬೇಕು ಅಷ್ಟೇ, 30 ಸೆಕೆಂಡ್ಸ್ ಸಾಕು. ಮಿಕ್ಸಿ ಜಾರಿಗೆ ನೀರು ಹಾಕಿಬಿಟ್ಟು ಉಳಿದಿರೋಂಥ ಮಸಾಲೆನ ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ 3/4 ಲೋಟದಷ್ಟು ನೀರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಈಗ ನಾನು ಇದಕ್ಕೆ 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಖಾರ ಜಾಸ್ತಿ ಇದೆ ಅಚ್ಚದ ಖಾರದ ಪುಡಿ. ಸೊ ಹಾಗಾಗಿ 1.5 ಟೇಬಲ್ ಸ್ಪೂನ್ ಸಾಕು. ಹಾಗೆಯೇ 3/4 ಸ್ಪೂನಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊತಿದ್ದೀನಿ. ಸೊ ಸಾರಿಗೆ ನೀವು ಕಲ್ಲುಪ್ಪನ್ನೇ ಸೇರಿಸ್ಕೊಳ್ಳಿ, ತುಂಬ ರುಚಿ ಕೊಡುತ್ತೆ. ಹಾಗೆ 1/4 ಭಾಗದಷ್ಟು ಅರಿಶಿನ ಪುಡಿ, ಹಾಗೆಯೇ 1 ಸ್ಪೂನು ಫಿಶ್ ಕರಿ ಮಸಾಲನ ಸೇರಿಸ್ತಾ ಇದ್ದೀನಿ, ಹೋಮ್ ಮೇಡ್ ಫಿಶ್ ಕರಿ ಮಸಾಲ. ನಂತರ ನಾನು ಸಾರನ್ನು ಕುದಿಯೋಕ್ಕೆ ಬಿಟ್ಟಿದ್ದೆ. ಸಾರು ಚೆನ್ನಾಗಿ ಕುದ್ದಾಗಿದೆ. ಸೊ ಈಗ ನಾನು ಫಿಶನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಫಿಶನ್ನು ಆ್ಯಡ್ ಮಾಡಿ 3 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಸೊ ಸಾರು ರೆಡಿಯಾಗಿರುತ್ತೆ. ರುಚಿಯಾದ ಫಿಶ್ ಕರಿ ಮಸಾಲ ರೆಡಿಯಾಗಿದೆ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ನೀವು ಕೂಡ ಈ ಫಿಶ್ ಕರಿನ ಮನೇಲಿ ಒಮ್ಮೆ ಟ್ರೈ ಮಾಡಿ. ಎಲ್ಲರೂ ಇಷ್ಟಪಟ್ಟು ತಿನ್ನೋಷ್ಟು ತುಂಬ ರುಚಿಯಾಗಿರುತ್ತೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ನನ್ನ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಲು ಮೋಟಿವೇಟ್ ಆಗುತ್ತೆ. ಜೊತೆಗೆ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ಯಾವುದೇ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.